ನಿರಂತರ ಹೋರಾಟದ ಮೂಲಕ ಸಮಾಜದ ಸಮಾನತೆಗೆ ಹಾಗೂ ಶೋಷಿತ ವರ್ಗಕ್ಕೆ ಬೆನ್ನೆಲುಬಾಗಿ ನಿಂತ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ 50 ವರ್ಷದ ಸುವರ್ಣ ಮಹೋತ್ಸವದ ಸಂಭ್ರಮ ಆಚರಿಸಿಕೊಳ್ಳುತ್ತಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ತಾಲೂಕಿನ ಎಲ್ಲ ದಲಿತ ಮುಖಂಡರು ಬಣಗಳ ಮಾತು ಬದಿಗೊತ್ತಿ ಆಗಮಿಸಲು ದಸಂಸ ತಾಲೂಕು ಸಂಚಾಲಕ ಚೇಳೂರು ಶಿವನಂಜಪ್ಪ ಮನವಿ ಮಾಡಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತುಮಕೂರು ನಗರದ ಎಂಪ್ರೆಸ್ ಆಡಿಟೋರಿಯಂನಲ್ಲಿ ಇದೇ ತಿಂಗಳ 18 ಭಾನುವಾರ ನಡೆಯುವ ಈ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಉದ್ಘಾಟಿಸಲಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. 25 ವರ್ಷದ ಹೋರಾಟಗಾರರು ಈ ಒಂದು ಇತಿಹಾಸ ಇದೆ. ಮಲ್ಲೇಶಣ್ಣ ಆಗಿರ್ಬೋದು, ದುರ್ಗೇಶಣ್ಣ ಆಗಿರ್ಬೋದು, ನಾಗರಾಜಣ್ಣ ಆಗಿರ್ಬೋದು, ಪುರಿ ಮೂರ್ತಣ್ಣ ಆಗಿರ್ಬೋದು, ಮಾದನೆ ಶಿವಯ್ಯ ಆಗಿರ್ಬೋದು, ಈ ಥರದ ಅನೇಕ ಜಗ್ಗಣ್ಣ ಆಗಿರ್ಬೋದು, ಅನೇಕ ಹೋರಾಟಗಾರರು ಮಜಲುಗಳು ಈ ಒಂದು ತಾಲೂಕುಗಳಿಗೆ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ನಾವು ಈ ಗುಬ್ಬಿ ತಾಲೂಕಿನ ಪ್ರತಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಾಲೂಕಾಗಿ ನಮ್ಗೆಲ್ಲರೂ ಕೂಡ DSS ಹೋರಾಟಗಾರರ ಹೋರಾಟ ಮುಂಚೂಣಿ ನಾಯಕರಿದ್ದಾರೆ. ಆ ಕಾರಣಕ್ಕೆ ಏನಪ್ಪ ಈ ಒಂದು DSS ಏನು 50 ವರ್ಷಕ್ಕೆ ಏನು ಸಾಧನೆ ಮಾಡಿದೆ ಅಂತಂದರೆ ಹಲವಾರು ಸಾಧನೆಗಳನ್ನ ಇವತ್ತು DSS ಮಾಡಿದೆ. ವಿಚಾರ ತಗೊಂಡಾಗ ಚಂದುಗುತ್ತಿ ಬೆತ್ತಲೆ ಸೇವೆ ನಿರ್ಮೂಲನೆ ಕಾನೂನು ಆಯಿತು. ಆ ಸಲ ಹೋರಾಟ ಮಾಡಿದ್ರು. ಕೃಷ್ಣಪ್ಪನವರ ಒಂದು ಸಾರಥ್ಯದಲ್ಲಿ ಅವರು ಏನು ಗಿರಿಯಪ್ಪನವರು ಒಂದು ಅಧ್ಯಕ್ಷ ಆಗಿರ್ತಕ್ಕಂಥದ್ದು, ಕೃಷ್ಣಪ್ಪ ಅವರ ಒಂದು ಕಾರ್ಯದರ್ಶಿ ಆಗಿದ್ರು 74ರಲ್ಲಿ. ಅಲ್ಲಿಂದ ಇಲ್ಲಿಗೋಸ್ಕರ ಸಂಚಾಲಕನ ಹುದ್ದೆಯನ್ನು ಸೃಷ್ಟಿ ಮಾಡಿ, ಸಣ್ಣ ಸಂಚಾಲಕನ ಹುದ್ದೆ ಸೃಷ್ಟಿ ಮಾಡಿ ಕೃಷ್ಣಪ್ಪ ರಾಜ್ಯ ಸಂಚಾಲಕರಾದರು. ಅಲ್ಲಿಂದ ಸ್ಟಾರ್ಟ್ ಆಯ್ತಂಥದ್ದು ಬೆತ್ತಲೆ ಸೇವೆ. ಕೃಷ್ಣಪ್ಪನ ಹೋರಾಟ DSS ಹೋರಾಟ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭೂಮಿ ಉಳುವವನೇ ಭೂಮಿ ಒಡೆಯ ಅನ್ನೋ ಒಂದು ಹೋರಾಟನೂ ಕೂಡ ಕೃಷ್ಣಪ್ಪನವರ ಒಂದು ಅಧ್ಯಕ್ಷತೆ ಸಂಚಾಲಕರಾಗಿರ್ತಕ್ಕಂಥ DSS ಹೋರಾಟ ಆಗಿರ್ತಕ್ಕಂಥದ್ದು. ಆಮೇಲೆ ಎಂಡ ಬೇಡ ಹೋಬಳಿಗೆ ಒಂದು ವಸತಿ ಶಾಲೆ ಕೊಡಿ ಅನ್ನೋ ಒಂದು ಹೋರಾಟನ ಮಾಡಿರ್ತಕ್ಕಂಥದ್ದು. ಹಲವಾರು ಹೋರಾಟಗಳು ಇವತ್ತು ಕೂಡ 50 ವರ್ಷ ಜೀವಂತವಾಗಿದೆ. DSS ಅಂದರೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು, ಅದು ಜೀವಂತ DSS ಇದೆ ಅಂತಂದರೆ ಅದು ಕಾರಣಕರ್ತರು ಕೃಷ್ಣಪ್ಪ, ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರು. ಅವರ ಒಂದು ಹೋರಾಟ ಆಗ್ತಕ್ಕಂಥ ದಾರಿ, ಆ ದಾರಿ ಇವತ್ತು ಒಂದು 50 ವರ್ಷ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತೀವಿ ಅನ್ನೋ ಸಂದರ್ಭದಲ್ಲಿ ಹೇಳ್ತಾ, ದಯಮಾಡಿ ಎಲ್ಲ ನನ್ನ ಏನು ಹೋರಾಟದ ಗೆಳೆಯರು ಮತ್ತು ನನ್ನ ಹೋರಾಟ ಮಹಿಳಾ ಹೋರಾಟಗಾರ್ತಿಯರು ಎಲ್ಲರೂ ಕೂಡ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರಬೇಕಾಗುತ್ತೆ. ಬಂದು ಒಂದು ಸುವರ್ಣ ಮಹೋತ್ಸವವನ್ನು ಅದ್ದೂರಿ ಸುವರ್ಣ ಮಹೋತ್ಸವವನ್ನು ಅದ್ದೂರಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಪತ್ರಿಕೆ ಮೂಲಕ ತಮ್ಮಲ್ಲಿ ನಾನು ವಿಶೇಷವಾಗಿ ತಮ್ಮನ್ನು ಆಹ್ವಾನಿಸ್ತೇನೆ.